ಎಲ್ಲ ಒಂದು 8ನೇ ತರಗತಿ ವಿದ್ಯಾರ್ಥಿಗಳಿಗೆ ಟ್ರೂಸಿಕ್ IPCL ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿ.ಕೆ. ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ 8ನೇ ತರಗತಿ FA3 ಎಕ್ಸಾಮ್ಗೆ ರೂಪನಾತ್ಮಕ ಮೌಲ್ಯಮಾಪನ 3ಕ್ಕೆ ಕನ್ನಡ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಪ್ರಶ್ನೆ ಪತ್ರಿಕೆ ಇಂಪಾರ್ಟೆಂಟು, ಯಾಕಂದರೆ ನಿಮಗೆ ಇಲ್ಲಿರುವ ಕೆಲವಷ್ಟು ಕ್ವಶನ್ಗಳು ನಿಮ್ಮ ಎಕ್ಸಾಮ್ ರಿಪೀಟ್ ಆಗ್ತವೆ, FA3 ಎಕ್ಸಾಮ್ಗೆ ಬರ್ತವೆ. ಅಷ್ಟೇ ಅಲ್ಲದೆ ಕೆಲವಷ್ಟು ಪ್ಯಾಟರ್ನ್ಗಳು ಕೂಡ ಸೇಮ್ ಇರ್ತದೆ. ಸೊ ಇಂಪಾರ್ಟೆಂಟು, ಎಲ್ಲರೂ ಚೆನ್ನಾಗಿ ನೋಡ್ಕೊಳ್ಳಿ. ಕೀ ಉತ್ತರ ಸಹಿತ ಕೊಡ್ತೀನಿ, ಸೊ ಚೆನ್ನಾಗಿ ನೋಡ್ಕೊಳ್ಳಿ. ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದ್ರ ಅಥವಾ ಚಾನಲ್ ಏನ್ಕಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮಿಸ್ ಮಾಡಿಸಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದ್ರೆ ಇದೇ ರೀತಿ ಈಗಾಗಲೇ ಬೋರ್ಡರು ನಿಮಗೆ ಎಲ್ಲ ವಿಷಯಗಳು ಮಾರ್ಕ್ ಕ್ವಶನ್ ಬಿಟ್ಟಿದ್ದಾರೆ, ಅವಕ್ಕೆಲ್ಲ ಕೀ ಆನ್ಸರ್ ಆಗ್ತವೆ. ಅಷ್ಟೇ ಅಲ್ಲದೆ ನಿಮಗೆ ನಿಮ್ಮ ಅನ್ಯುವಲ್ ಎಕ್ಸಾಮ್ಗೆ ಪ್ರತಿ ವಿಷಯದ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ ಮಾಡಿದ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು, ಸೊ ಎಲ್ಲ ಎಕ್ಸಾಮ್ಗೆ FA3 ಆಗಿರ್ಬೋದು, ಅನ್ಯುವಲ್ ಎಕ್ಸಾಮ್ ಆಗಿರ್ಬೋದು, A to Z ಎಲ್ಲ ಎಕ್ಸಾಮ್ಗೆ ಪ್ರತಿಯೊಂದು ವಿಷಯದ ಆಗ್ತಾ ಇರ್ತವೆ. ಅವೆಲ್ಲ ಬೇಕು ಅಂತಂದರೆ ತಪ್ಪಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಬಂದರೆ ಮಾಡ್ಕೊಂಡು ಹೋಗಿ, ಇಲ್ಲಿ ಬಂದರೆ ಮಾಡ್ಕೊಂಡು ಹೋಗಿ, ನಿಮಗೆ 100% ಯೂಸ್ ಆಗಿರ್ತದೆ, ಗ್ಯಾರಂಟಿ ಯೂಸ್ ಆಗ್ತದೆ. ಮಾಡಿದ್ರೆ ಜೊತೆಗೆ ವಿಡಿಯೋ ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಸ್ವಲ್ಪ ಅವ್ರು ಕೂಡ ಹೆಲ್ಪ್ ಮಾಡಿ, ಮಾಡ್ತಾರಲ್ವಾ? ಓಕೆ, ಬನ್ನಿ ಇವತ್ತಿನ ಈ ಒಂದು ವಿಡಿಯೋನ ಶುರು ಮಾಡೋಣ. ಮೊದಲಾಗಿ 8ನೇ ತರಗತಿ ರೂಪನಾತ್ಮಕ ಮೌಲ್ಯಮಾಪನ 3 ಪ್ರಥಮ ಭಾಷೆ ಕನ್ನಡ, ಪ್ರದೇಶಾಂಕಗಳು 20, ಸಮಯ 45 ನಿಮಿಷಗಳು. ಓಕೆ, ಪ್ರಶ್ನೆ ಪತ್ರಿಕೆ ನೋಡ್ಕೊಳ್ಳಿ. ನಾನು ಕೀ ಉತ್ತರ ಸಹಿತ ಹೇಳ್ತಾ ಹೋಗ್ತೀನಿ. ಓಕೆ, ಇದು ಪ್ರಶ್ನೆ ಪತ್ರಿಕೆ ನೋಡ್ಕೋಬೋದು. ನಾನು ಕೀ ಉತ್ತರ ಸಹಿತ ನಿಮಗೆ ಕ್ವಶನ್ ಪೇಪರ್ ಹೇಳ್ತಾ ಹೋಗ್ತೀನಿ, ನೋಡ್ತಾ ಹೋಗೋಣ. ಓಕೆ, ಮಾದರಿ ಉತ್ತರ ಸೂಚಿ 8ನೇ ತರಗತಿ. ಸೊ ಮೊದಲೇ ನಿಮಗೆ 2 ಬಹುಆಯ್ಕೆ ಪ್ರಶ್ನೆ ಇರ್ತವೆ, 2 ಮಲ್ಟಿಪಲ್ ಚಾಯ್ಸ್ ಇರ್ತವೆ. ನೋಡೋಣ. ಮೊದಲೇದು ಕ್ವಶನ್ ಸಂಖ್ಯೆ 1, ಪ್ರಶ್ನೆ ಸಂಖ್ಯೆ 1, ಆಹಾ ಓಹೋ ಪದಗಳು ಈ ವ್ಯಾಕರಣಾಂಶಕ್ಕೆ ಉದಾಹರಣೆಯಾಗಿದೆ. ಯಾವುದದು? ಆಪ್ಷನ್ ಎ ಅನುಕರಣಾವ್ಯಯ, ಆಪ್ಷನ್ ಬಿ ಜೋಡಿ ಪದ, ಆಪ್ಷನ್ ಸಿ ದ್ವಿರುಕ್ತಿ, ಆಪ್ಷನ್ ಡಿ ಭಾವಸೂಚಕವ್ಯಯ. ನೋಡಿ, ಆಹಾ ಓಹೋ ಅನ್ನೋದು ಭಾವನೆಯನ್ನು ಸೂಚನೆ ಮಾಡ್ತಾಯಿದ್ದು. ಓಕೆ, ಭಾವಸೂಚಕ ಆದ್ದರಿಂದ ಆಪ್ಷನ್ ಡಿ ಅನ್ನೋದು ಸರಿಯಾದ ಉತ್ತರ. ಇನ್ನು ಕ್ವಶನ್ ನಂಬರ್ 2 ನೋಡಿ, ನೀನು ಹೂವಿನ ಗಿಡ ಆಗಿದ್ದನ್ನು ನಾನು ಕಣ್ಣಾರೆ ನೋಡಿದೆ. ಈ ವಾಕ್ಯದಲ್ಲಿರುವ ಮಧ್ಯಮ ವೇಟ್ ಮಾಡಿ, ಈ ವಾಕ್ಯದಲ್ಲಿರುವ ಮಧ್ಯಮ ಪುರುಷ ಸರ್ವನಾಮಪದ, ಮಧ್ಯಮ ಪುರುಷ ಸರ್ವನಾಮಪದ ಯಾವುದಾಗ್ತದೆ? ನೀನು ಆಗ್ತದೆ. ನೀನು ಅನ್ನೋದು ಮಧ್ಯಮ ಪುರುಷ ಆಗ್ತದೆ. ನೆಕ್ಸ್ಟು 2ನೇ ಮೇನು, ಮೊದಲೆರಡು ಪದಗಳ ಸಂಬಂಧಂತೆ 3ನೇ ಪದಕ್ಕೆ ಸರಿ ಹೊಂದುವ ಸಂಬಂಧಿ ಪದವನ್ನು ಬರೆಯಿರಿ. ಸೊ 1 ಅಂಕ ಇರ್ತದೆ. 3ನೇ ಪ್ರಶ್ನೆ, ತಕ್ಕು ಅನ್ನೋದು ತೆಗೆದುಕೊಂಡಾದರೆ, ಒಪ್ಕತಾಳೆ ಅನ್ನೋದು ಒಪ್ಪಿಕೊಳ್ಳುತ್ತಾಳೆ ಅನ್ನೋದು ಆಗ್ತದೆ. ಇವೆಲ್ಲ ಏನು? ತಕ್ಕೊಂಡು ಅನ್ನೋದು ತೆಗೆದುಕೊಂಡು, ಒಪ್ಕತಾಳೆ ಅನ್ನೋದು ಒಪ್ಪಿಕೊಳ್ಳುತ್ತಾಳೆ. ಇವೆಲ್ಲ ಹಳ್ಳಿ ಭಾಷೆ. ಸೊ ನಿಮಗೆ ಯಾವ್ದು ಬೇಕಾದ್ರೂ ಕೊಡ್ಬೋದು, ದ್ವಿರುಕ್ತಿ ಕೊಡ್ಬೋದು, ಜೋಡಣೆ ಕೊಡ್ಬೋದು. ಸೊ ಈ ರೀತಿ ಹಳೆಗಣ ಕೂಡ ಕೊಡ್ಬೋದು, ಹಳೆಗಣ ಕೂಡ ಕೊಡ್ಬೋದು, ಅಥವಾ ಹಳ್ಳಿ ಭಾಷೆ ಕೂಡ ಕೊಡ್ಬೋದು. ನೆಕ್ಸ್ಟು 3ನೇ ಮನೆಯಲ್ಲಿ ಕೆಳಗಿನ ಪ್ರತಿಯೊಂದು ಪ್ರಶ್ನೆಗಳಿಗೆ ಒಂದೊಂದು ವ್ಯಾಕರಣ ತರಿಸಿ. ನಿಮಗೆ ಒಂದೊಂದು ಪ್ರಶ್ನೆಗಳು ಎಷ್ಟು ಇರ್ತವೆ? 3 ಇರ್ತವೆ. ನೋಡ್ತಾ ಹೋಗೋಣ. ಪ್ರಶ್ನೆ 4, ಮುದುಕಿಯ ಕಿರಿಯ ಮಗಳು ಏಕೆ ಹೂವಿನ ಗಿಡವಾದಳು? ಉತ್ತರ, ಹೂವನ್ನು ಮಾರಿ ಬಂದ ಹಣದಿಂದ ತನ್ನ ತಾಯಿಯ ಕಷ್ಟವನ್ನು ದೂರ ಮಾಡುವ ಸಲುವಾಗಿ ಮುದುಕಿಯ ಕಿರಿಯ ಮಗಳು ಹೂವಿನ ಗಿಡವಾದಳು. ಇನ್ನು ಪ್ರಶ್ನೆ 5, ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಹೇಗೆ ಪ್ರತಿಕ್ರಿಯೆ ಕೊಟ್ಟಿತು? ಉತ್ತರ, ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳಿಂದ ಚಪ್ಪಾಳೆ ತಟ್ಟಿತು. ಇನ್ನು ಪ್ರಶ್ನೆ 6, ಯಾವುದು ಬತ್ತಿ ಹೋಗುವ ಮುನ್ನ ಹೊಸ ನಾಡೊಂದು ಕಟ್ಟಬೇಕು? ಉತ್ತರ ನೋಡಿ, ಏನಿದು? ಶುದ್ಧ ಸಾಗರು ಬತ್ತಿ ಹೋಗುವ ಮುನ್ನ ಹೊಸ ನಾಡನ್ನು ಕಟ್ಟಬೇಕು. ಇನ್ನು 4ನೇ ಮೇನು, ಕೆಳಗಿನ ಪ್ರಶ್ನೆಗಳಿಗೆ 3 ಅಥವಾ 4 ಅಂಕಗಳು ತರಿಸಿ. ಓಕೆ, 3 ಅಥವಾ 4 ಅಂಕಗಳು ಅಂದರೆ 2 ಅಂಕ ಪ್ರಶ್ನೆ 2 ಇರಬೇಕು. ಟೋಟಲಾಗಿ 4 ಮಾರ್ಕ್ಸು, ಪ್ರತಿಯೊಂದಕ್ಕೂ 2 ಅಂಕ. 7ನೇ ಪ್ರಶ್ನೆ, ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ದೊರೆಮಗ ಹೇಗೆ ಕಂಡುಹಿಡಿದನು? ಉತ್ತರ, ಅರಮನೆಗೆ ಘಮ ಘಮ ಹೂ ಬರುವುದನ್ನು ನೋಡಿದ ದೊರೆಮಗನು ಅದನ್ನು ತಂದು ಕೊಡುತ್ತಿದ್ದ ಹುಡುಗಿಯನ್ನು ಹಿಂಬಾಲಿಸಿ ಹೋದನು. ಆದರೆ ಅವರ ಮನೆಯ ಸುತ್ತ ಯಾವುದೇ ಹೂವಿನ ಗಿಡಗಳಿಲ್ಲದಿದ್ದರೂ ಗಮನಿಸಿ ಆ ಹೂವು ಅವರಿಗೆಲ್ಲಿಂದ ಬರುತ್ತದೆ ಎಂದು ಯೋಚಿಸಿ ಅರಮನೆಗೆ ಹಿಂದಿರುಗನು. ಸೂರ್ಯ ಹುಟ್ಟುವ ಮೊದಲೇ ಹುಡುಗಿಯರಿದ್ದ ದೊಡ್ಡ ಮರದ ಮೇಲೆ ಕುಳಿತುಕೊಂಡ. ಎಂದಿನಂತೆ ಚಿಕ್ಕ ಹುಡುಗಿಯು ದೊಡ್ಡ ಹುಡುಗಿಯ ಸಹಾಯದಿಂದ ಹೂವಿನ ಗಿಡವಾಗುವುದನ್ನು ನೋಡಿದನು. ಹೀಗೆ ದೊರೆಯ ಮಗನು ಅರಮನೆಗೆ ಹೂವು ಎಲ್ಲಿಂದ ಬರುತ್ತದೆ ಎಂದು ಕಂಡುಹಿಡಿದನು. ಏನಿಲ್ಲಿದೆ? ಆ ಹುಡುಗಿನೇ ಹೂವಿನ ಗಿಡ ಆಗ್ತಾಳೆ. ಇಷ್ಟೇ, ಅರ್ಥ ಆಯ್ತಾ? ಚೆನ್ನಾಗಿ ಓದ್ಕೊಳ್ಳಿ. ಇನ್ನು ಪ್ರಶ್ನೆ 8, ಮನುಷ್ಯನ ಮಾತಿಗೆ ಕೋಗಿಲೆಯ ಯಾವ ರೀತಿ ಪ್ರತಿಕ್ರಿಯಿಸಿತು? ಕೋಗಿಲೆ ಪ್ರತಿಕ್ರಿಯಿಸಿತು? ಉತ್ತರ ನೋಡೋಣ. ಓಕೆ, ನೋಡ್ಕೊಳ್ಳಿ. ಕೋಗಿಲೆಯ ಮಧುರವಾದ ಗಾನವನ್ನು ಕೇಳುವರಿಲ್ಲದ ಕಾಡಿನಲ್ಲಿ ಅದರ ಗಾನ ಅರಣ್ಯ ರೋಧವೆಂದ ನೋಡ್ಕೊಳ್ಳಿ, ಸ್ವಲ್ಪ ಕಾಣಿಸ್ತಾ ಇಲ್ಲ. ಮಾನವನ ಮಾತಿಗೆ ಯಾವ ಪ್ರತಿಕ್ರಿಯೆಯೂ ನೀಡದೆ ಕೂಹು ಎಂದಷ್ಟೇ ಕೂಗಿ ಆಡುತ್ತದೆ. ಹಾಡುವುದು ನನ್ನ ಕರ್ಮ. ಯಾರು
ಕೇಳಲಿ ಕೇಳದಿರಲಿ ಎನ್ನುತ್ತಿತ್ತು. ಮನುಷ್ಯರ ಮಾತಿಗೆ ಕೋಗಿಲೆಯು ಪ್ರತಿಕ್ರಿಯೆಯಾಗಿತ್ತು. ಇನ್ನಷ್ಟು 5ನೇ ಮೇನು, ಕೆಳಗಿನ ವಾಕ್ಯ ಅಥವಾ ಹೇಳಿಕೆಗಳಿಗೆ ಸಂದರ್ಭ ಸಾರಸ್ಯ ನೋಡಿ. ಸಂದರ್ಭ ಸಾರಸ್ಯ ಪ್ರಶ್ನೆಗಳು ಒಂದಿರ್ತದೆ, 3 ಅಂಕ ಒಂದಿರ್ತದೆ, 3 ಅಂಕ ಇರ್ತದೆ. ಓಕೆ. ಪ್ರಶ್ನೆ ಸಂಖ್ಯೆ 9, ಅದು ಕಲಾಶ್ರೀ ವಿವರಿಸುವ ನಂದವನ. ಅದು ಕಲಾಶ್ರೀ ವಿವರಿಸುವ ನಂದವನ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಹಿರೇಮಲ್ಲೂರು ಈಶ್ವರನ ಅವರು ಬರೆದ ಕವಿಕಂಡ ನಾನು ಪ್ರವಾಸ ಕಥನದಿಂದ ಆಯ್ದು ತಲಕಾಡಿನ ವೈಭವ ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ ಅಥವಾ ಆಯ್ದುಕೊಳ್ಳಲಾಗಿದೆ. ನೋಡಿ, ಏನು ಬರಬೇಕು ಆಯ್ಕೆಯಲ್ಲಿ? ಆ ಒಂದು ಬರೆದವರು ಪಾಠದ ಪದ್ಯ ಆಗಿರಲಿ, ಅವ್ರ ಹೆಸರು ಬರಬೇಕು. ಅವ್ರ ಹೆಸರು, ಆ ಕವಿಯ ಹೆಸರು ಮತ್ತು ಅವ್ರು ಬರೆದ ಕೃತಿ, ಆ ಕೃತಿ ಅಂದರೆ ಆ ಕೃತಿನ ಬರಬೇಕು. ಕೊಟ್ಟಿರ್ತಾರೆ ನೋಡಿ, ಪಾಠದ ಹಿಂಭಾಗದಲ್ಲಿ ಅಭ್ಯಾಸದಲ್ಲಿ ಮೇಲೆ ಇರ್ತದೆ ನೋಡಿ, ಅಭ್ಯಾಸ ಪರೀಕ್ಷೆ ಕೊಟ್ಟಿರ್ತಾರೆ, ಅದರ ಮೇಲೆ ಕೃತಿಯನ್ನು ಕೊಟ್ಟಿರ್ತಾರೆ. ಅಥವಾ ಕವಿ ಪರಿಚಯದಲ್ಲಿ ಕೂಡ ಕೃತಿ ಕೊಟ್ಟಿರ್ತಾರೆ, ಆ ಕೃತಿನ ಬರಬೇಕು. ಜೊತೆಗೆ ಆ ಒಂದು ಈ ವಾಕ್ಯ ಏನು ಕೊಟ್ಟಿದ್ದಾರೆ, ಅದು ಕಲಾಶ್ರೀ ವಿವರಿಸುವ ನಂದವನ. ಈ ಒಂದು ವಾಕ್ಯ, ಈ ಒಂದು ಸಂದರ್ಭ ಯಾವ ಪಾಠದ ಪದ್ಯದಲ್ಲಿ ಬಂದಿದೆ ಅದನ್ನ ಬರಬೇಕು. ಯಾವುದದು? ತಲಕಾಡಿನ ವೈಭವ ಎಂಬ ಗದ್ಯ ಪಾಠ ಇದೆ. ಓಕೆ. ಇನ್ನು ಸಂದರ್ಭದಲ್ಲಿ 10ನೇ ಶತಮಾನದ ಕೊನೆಯ ಭಾಗದಲ್ಲಿ ಮುದುವಳಲಿಂದ ತಂದೆ ತಾಯಿಯರಿಗೆ ಹೇಳದೆ ಬಳಿ ಮಾರುವ ಉದ್ಯಮವನ್ನು ಕೃಷ್ಣಾ ತೀರದ ಮಣ್ಣಿನಲ್ಲಿ ಮುಚ್ಚಿಟ್ಟು ತಲಕಾಡಿಗೆ ರನ್ನ ಓಡಿ ಬಂದನು. ಏನು ನಂಬಿ ಬಂದ? ತಲಕಾಡಿನ ಮಣ್ಣನ್ನು, ಅಲ್ಲಿ ರಾಯನಿದ್ದಾನೆ. ಅತ್ತಿಮ ಬೇದಾಳಿ. ಅಜಿತ ಸೇನ ಗುರುಗಳ ಶಿಷ್ಯವೃಂದವಿದೆ. ಅದು ಕಲಾಶ್ರೀ ವಿವರಿಸುವ ನಂದನವನಾಗಿದೆ. ಇನ್ನೊಂದು ಲೇಖಕರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸುತ್ತಾರೆ. ಇನ್ನು ಸ್ವಾರಸ್ಯ: ತಲಕಾಡು ಕಲಾವಿದರಿಗೆ ಆಶ್ರಯ ತಾಣವಾಗಿತ್ತು ಎಂಬುದನ್ನು ಲೇಖಕರು ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. ಇಷ್ಟು ಬರೆದ 3 ಅಂಕ ಸಿಗ್ತದೆ. ಇನ್ನು ನೆಕ್ಸ್ಟು ಕೆಳಗಿನ ಪದ್ಯಭಾಗವನ್ನು ಪೂರ್ಣಗೊಳಿಸಿ. ಪದ್ಯಭಾಗ ಇರ್ತದೆ 3 ಅಂಕಕ್ಕೆ. ಅರ್ಥ ಆಯ್ತಾ? ಯಾವ್ದು ಬೇಕಾದ್ರೂ ಕೇಳ್ಬೋದು. ಒಂದು ಎಕ್ಸಾಂಪಲ್ ನೋಡಿ. 10ನೇದು, ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು. ಇದು ಒಂದು ಗಾದೆ ಮಾತು ಅನ್ಕೋತೀನಿ. ಓಕೆ. ಇಲ್ಲೆಂಬ ಗಾದೆ ನುಡಿ ಕೇಳಿರೋನು. ಓಕೆ. ಇದು ಪದ್ಯಭಾಗ ಅನ್ಕೋತೀನಿ. ಇದು ಗಾದೆ ಮಾತಲ್ಲ, ಪದ್ಯಭಾಗ. ಇಲ್ಲೆಂಬ ಗಾದೆ ನುಡಿ ಕೇಳಿರೋನು, ಗೆಳೆತನದ ರುಚಿಯು ಇದಕ್ಕೂ ಮಿಗಿಲಾಯುವುದು ಎಂಬ ಸಾಹಸ ಮಾಡೇ ದೋಷವೇನು? ಕಂಡರೇನು ಬಲ್ಲರಿದನು, ಉಂಡವನು ಕಂಡಿಯನು ಇದರ ಹುದನು. ನೋಡಿ, ಈ ರೀತಿ ಒಂದು ಕೊಡ್ತಾರೆ ವಾಕ್ಯವನ್ನು. ನೀವು ಅದರ ಪದ್ಯವನ್ನು ಪೂರ್ಣವಾಗಿ ಬರಬೇಕು. ಓಕೆ, ನೋಡ್ಕೊಳ್ಳಿ. ಅವ್ರು ಕೊಟ್ಟಿರ್ತಾರೆ, ಒಪ್ಪಿಗಿಂತಲೂ ರುಚಿಯ ತಾಯಿಗಿಂತಲೂ ಬಂದು. ಉಪ್ಪಿಗಿಂತಲೂ ರುಚಿಯು ತಾಯಿಗಿಂತಲೂ ಬಂದು ಕೊಟ್ಟಿರ್ತಾರೆ. ನಂತರ ಕೆಳಗಿನ ಲಾಸ್ಟ್ ಕೊಟ್ಟಿರ್ತಾರೆ. ಲಾಸ್ಟ್ ಯಾವುದು? ಉಂಡವನು ಕಂಡಿಯನು ಇದರ ಹದನು. ಇವೆರಡು ಕೊಟ್ಟಿರ್ತಾರೇನು, ನಡುವಿನ 4 ಸಾಲನ್ನು ಬರೀಬೇಕು. ಇಷ್ಟೇ ನೋಡಿ. ನೆಕ್ಸ್ಟು, ಕೊಟ್ಟಿರುವ ಮಾಹಿತಿಯನ್ನು ಆಧರಿಸಿ ಬರೆಯಿರಿ. ಏನಿದು? ನಿಮ್ಮನ್ನು ರಾಮನಗರದ ಸರ್ಕಾರಿ ಪ್ರೌಢಶಾಲೆಯ ಸಚಿನ್ ಎಂದು ಭಾವಿಸಿಕೊಂಡು ಚನ್ನಪಟ್ಟಣದ ಚೈತನ್ಯ ನಗರದಲ್ಲಿ ವಾಸವಿರುವ ನಿಮ್ಮ ತಂದೆಗೆ ಶೈಕ್ಷಣಿಕ ಪ್ರವಾಸಕ್ಕೆ ತೆರಳಲು 5,000 ರೂಗಳನ್ನು ಕಳುಹಿಸಿಕೊಡುವಂತೆ ಕೋರಿ ಪತ್ರ ಬರೆಯಿರಿ. ಪತ್ರ ಇರ್ತದೆ, ಒಂದು ವ್ಯಕ್ತಿಕ ಇರ್ತದೆ, ನೋಡ್ಕೊ, ಅಥವಾ ಯಾರಿಗೆ ಕೊಡ್ಬೋದು. 4 ಅಂಕಕ್ಕೆ 4 ಮಾರ್ಕ್ಸ್ ಇರ್ತದೆ. ಇವರಿಂದ ಹಾಕ್ಬಿಟ್ಟು ಕ್ಷೇಮ, ಇವರಿಂದ ಮತ್ತು ಪೂಜ್ಯ ತೀರ್ಥರೂಪರವರಿಗೆ ಈ ರೀತಿ ದಿನಾಂಕವನ್ನು ಹಾಕಿಬಿಟ್ಟು ಚೆನ್ನಾಗಿ ಬರಬೇಕು. ಓಕೆ. ನೆಕ್ಸ್ಟು, ಇಂತಿ ನಿಮ್ಮ ಪ್ರೀತಿಯ ಮಗ ಅಥವಾ ಮಗಳು, ಇಲ್ಲಿ ಅವ್ರು ಏನು ಕೊಟ್ಟಿದ್ದಾರೆ? ಸಚಿನ್ ಅಂತ ಕೊಟ್ಟಿದ್ದಾರೆ. ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಬರಬೇಕು. ಅರ್ಥ ಆಯ್ತಾ? ಅವ್ರ ಹೆಸರು ಕೊಟ್ಟಿದ್ದಾರೆ, ಅವ್ರು ಏನು ಕೊಟ್ಟಿದ್ದಾರೆ ಅದನ್ನ ಬರಬೇಕು. ಅಥವಾ ಅವ್ರು ಕೊಟ್ಟಿಲ್ಲ ಅಂದರೆ ನಿಮ್ಮ ವೈಯಕ್ತಿಕ ಹೆಸರನ್ನು ಹಾಕೋಬೋದು, ಅಥವಾ ಅಂತ ಹಾಕೋಬೋದು. ಅವ್ರು ಕೊಟ್ಟಿದ್ದಾರೆ ಸೇಮ್ ಪ್ಲೇಸಿ ಮದ್ನೆ ಹಾಕಬೇಕು. ಇಲ್ಲ ಅವರು ಸಚಿನ್ ಅಂತ ಕೊಟ್ಟಿದ್ದಾರೆ, ಸಚಿನ್ ಅಂತಲೇ ಬರೀಬೇಕು. ಓಕೆ. ನಮಸ್ಕಾರವೊಂದಿಗೆ ಇವರಿಗೆ ಕಟ್ಬಿಟ್ಟು ಬರಿಬೇಕು. ಸೊ ಇಷ್ಟು ಪ್ರಶ್ನೆ ಪತ್ರಿಕೆ ಇಲ್ಲಿಗೆ ಇದು ಮುಕ್ತಾಯ ಆಗ್ತದೆ. ಈಗೆಲ್ಲ ಚಾನಲ್ ನಿಮಗೆ ಇಂಗ್ಲೀಷ್ ಕೂಡ ಹಾಕಿರ್ತೀನಿ. ಓಕೆ, ಎಲ್ಲ ಕೂಡ ಹಾಕಿರ್ತೀನಿ. FA3ಗೆ ಜಸ್ಟ್ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಚಾನಲ್ಗೆ ವಿಸಿಟ್ ಮಾಡಿಬಿಟ್ಟು ನೋಡ್ಕೊಳ್ಳಿ. ಮತ್ತು ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾವೆಲ್ಲ ಕ್ವಶನ್ ಬರಬೇಕು, ನಿಮಗೆ ಅನಲೈಸ್ ಬೇಕಾ, ಏನೆಲ್ಲ ಬೇಕು ಕಮೆಂಟ್ ಮಾಡಿ, ಫ್ರೆಂಡ್ಸ್ ಶೇರ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.